ಸಂಕಟ ಬಂದಾಗ ವೆಂಕಟರಮಣ ಈ ಮಾತು ಕೇಳೇ ಇರ್ತೀರಿ. ಇವತ್ತು ಸಿದ್ದರಾಮಯ್ಯನವರು ಕಂಡು ಬಂದ ಸ್ಟೈಲ್ ಕೂಡ ಹೀಗೆ ಇತ್ತು. ಯಾಕೆ ಅಂತೀರಾ? ಸ್ಟೋರಿ ನೋಡಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇವರು ನಮ್ಮ ಮುಖ್ಯಮಂತ್ರಿನ, ಇವರು ನಮ್ಮ ಸಿದ್ದರಾಮಯ್ಯನವರ. ಒಂದು ಕ್ಷಣ ನೋಡಿದವ್ರೆ ಶಾಕ್ ಆಗ್ತಾರೆ, ಜನರು ಕಕ್ಕ ಬಿಕ್ಕಿ ಆಗ್ತಾರೆ, ಅಭಿಮಾನಿಗಳು ಅವಕ್ಕಾಗ್ತಾರೆ. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಸಾಹೇಬರು ಕಂಡು ಬಂದ ಸ್ಟೈಲ್ ಮಾತ್ರ ಹಂಗೇ ಇತ್ತು. ಅವರ ಗತ್ತು ಹಂಗಿತ್ತು, ಗಮ್ಮತ್ತು ಹಂಗಿತ್ತು. ಮೂಢನಂಬಿಕೆ ಅಂದ್ರೆ 300 ಕಿಲೋಮೀಟರ್ ಓಡುತ್ತಿದ್ದ ನಮ್ಮ ಮುಖ್ಯಮಂತ್ರಿ ಅವರು. ಆದ್ರೆ ಸ್ವಾತಂತ್ರ್ಯೋತ್ಸವದ ದಿನ ಮಾತ್ರ ಅಂತ ಸಿದ್ದರಾಮಯ್ಯನವರೇ ಕೈಯಲ್ಲಿ ಲಿಂಬೆಹಣ್ಣು ಹಿಡಿದುಕೊಂಡು ಬಂದಿದ್ರು. ಲಿಂಬೆಹಣ್ಣು ಹಿಡಿದೇ ಭಾಷಣ ಮಾಡಿದ್ರು, ಲಿಂಬೆಹಣ್ಣು ಹಿಡಿದುಕೊಂಡೇ ಓಡಾಡಿದ್ರು. ಈ ಮೊದಲು ಇಂಥದ್ದೇ ಲಿಂಬೆಹಣ್ಣು ಪಾಲಿಟಿಕ್ಸ್ಗೆ ಸಿದ್ದರಾಮಯ್ಯನವರು ಲೇವಡಿ ಮಾಡ್ತಿದ್ರು. ರೇವಣ್ಣ ಫ್ಯಾಮಿಲಿ ಬಗ್ಗೆ ಕಾಮಿಡಿ ಮಾಡ್ತಿದ್ರು. ಅಂತ ಸಿದ್ದರಾಮಯ್ಯ ಈಗ ಕೈಯಲ್ಲಿ ಲಿಂಬೆಕಾಯಿ ಹಿಡ್ಕೊಂಡು ಓಡಾಡ್ತಿರೋದು ಎಂಥವರು ಒಂದು ಕ್ಷಣ ಶಾಕ್ ಆಗೋ ಥರ ಮಾಡಿಬಿಟ್ಟಿದೆ. ಆಮೇಲೆ ಅದು ಲಿಂಬೆಹಣ್ಣು ಸ್ಟೋರಿ ಆದ್ರೆ ಗಿತ್ತ ಪ್ರಿಯಾಂಕರ್ಗೆ ಜ್ಯೋತಿಷಿ ಹೇಳೋಕೆ ಶುರು ಮಾಡಿಬಿಟ್ಟಿದ್ದಾರಂತೆ. ಹೀಗಂತ ಪರಿಷತ್ ಸದಸ್ಯ CT ರವಿ ಲೇವಡಿ ಮಾಡಿದ್ದಾರೆ. ಪ್ರಿಯಾಂಕರ್ಗೆ ಯಾವಾಗ ಭವಿಷ್ಯ ಹೇಳಕ್ಕೆ ಶುರುವಾದರೂ ನನಗೆ ಗೊತ್ತಿಲ್ಲ. ಅವರು ತಮ್ಮ ಭವಿಷ್ಯದ ಮಾತುಗಳನ್ನು ರಾಹುಲ್ ಗಾಂಧಿಯವ್ರ ಬಗ್ಗೆನೂ ಹೇಳೋಕ್ಕೆ ಶುರು ಮಾಡಿ ಸ್ವಲ್ಪ ಬೆಳಕು ಚೆಲ್ಲಿ ರಾಹುಲ್ ಗಾಂಧಿಯವ್ರ ಬಗ್ಗೆ ಹೇಳೋದ್ರ ಮೂಲಕ ಅವರ ಆಸ್ಥಾನದ ಜ್ಯೋತಿಷಿ ಆಗಲಿಕ್ಕೂ ಕೂಡ ಅವಕಾಶ ಇದೆ. ಹಾಗಾಗಿ ರಾಹುಲ್ ಗಾಂಧಿಯವರ ಆಸ್ಥಾನದ ಜ್ಯೋತಿಷಿಯಾಗಿ ಅವರಿಗೆ ಭವಿಷ್ಯ ಹೇಳ್ಕೊಳ್ತಾ ತಮ್ಮ ಕಾಯಕವನ್ನು ಮುಂದುವರಿಸಲಿ ಅಂತ ನಾನು ಅವರಿಗೆ ಹಾರೈಸ್ತೇನೆ. ಒಟ್ಟಲ್ಲಿ ರಾಜಕೀಯ ಅಂದರೆ ಅಲ್ಲಿ ರಗಳೆ ಇರುತ್ತೆ, ರಗಳೆ ಅಂದಮೇಲೆ ಅಲ್ಲಿ ರಾಜಕೀಯ ಇರುತ್ತೆ. ಇವತ್ತಿನ ರಾಜಕೀಯ ರಗಳೆ ಹೀಗೆ ಇರುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಖುದ್ದು ಕೃಷ್ಣ ಬೈರೇಗೌಡರು ಅವರು ತಮ್ಮ ಟ್ವೀಟಲ್ಲಿ ಗಮನ ಸೆಳೆದಿ ದಯವಿಟ್ಟು ಇದ್ರ ಬಗ್ಗೆ BBMP ಕಮಿಷನರು ಮತ್ತು BMRCL MD ಅವರು ಗಮನ ಹರಿಸಬೇಕು ಅಂತ ಇದೇ ರಸ್ತೆಯನ್ನು ಟ್ವೀಟನ್ನು ಮಾಡಿ ತೋರಿಸಿರುವಂಥದ್ದು, ವಿಡಿಯೋನ ಮಾಡಿ ಖುದ್ದು ಸಚಿವರೇ ಈ ಬಗ್ಗೆ ಕೃಷ್ಣ ಬೈರೇಗೌಡರು ಟ್ವೀಟ್ ಮಾಡಿ ದಯವಿಟ್ಟು ರಸ್ತೆಯನ್ನು ಸರಿಪಡಿಸಿ ಅಂತ ಮನವಿ ಮಾಡಿರುವಂಥದ್ದು. ಏನು ಸುದ್ದಿ ಬಗ್ಗೆ? ಖುದ್ದು ಸಚಿವರೇ ಅಸಹಾಯಕತೆ ರೀತಿಯಿಂದ ಮಾತಾಡಿದಾಗ, ಟ್ವೀಟ್ ಮಾಡಿದಾಗ ನಾವುಗಳು ಏನು ಮಾಡೋಕ್ಕಾಗತ್ತೆ? ಸಾಮಾನ್ಯ ಜನರು ಎಲ್ಲ ತಿಳುವಳಿಕೆ ಇರೋರು, ಎಲ್ಲ ಮಿನಿಸ್ಟ್ರಿಗಳು ಬಂದ್ಬಿಟ್ಟು ಇಲ್ಲಿ ನೋಡಬೇಕು. ಅವರು ಡೈಲಿ ಓಡಾಡ್ತಾರೆ ಈ ಜಾಗದಲ್ಲೆಲ್ಲ. ಬಟ್ ಈ ರೀತಿ ಜನರಿಗೆ ಅನಾನುಕೂಲ ಮಾಡೋದು ತುಂಬಾ ತಪ್ಪು. ಸರ್ಕಾರನೇ ಅವರೇ ಎತ್ಕೊಂಡು ಅವರೇ ನೋಡದೇ ಇದ್ರೆ ಹೆಂಗೆ? ನಾವು ಬೇರೆಯವ್ರಿಗೆ ಹೇಳೋದಿಲ್ಲ. ಅವ್ರ ಕ್ಷೇತ್ರನೇ ಇದೆ, ಅವ್ರು ಲಕ್ಷ ಕೊಟ್ಟು ಮಾಡ್ತಾರಂತ ನಮ್ಮ ನಂಬಿಕೆ ಇದೆ. ಆದಷ್ಟು ಬೇಗ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಆಡಳಿತ ವ್ಯವಸ್ಥೆ ಏನಾಗಿದೆ ಅನ್ನೋಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ನೋಡಬೇಕು, ಸಚಿವರು ಖುದ್ದು ಟ್ವೀಟ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಅಥವಾ BBMP ಏನಾದ್ರು ಕೂಡ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಜೋನಲ್, ರಿಪಬ್ಲಿಕ್ TV, ಬೆಂಗಳೂರು. ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಆಗ್ತಾ ಇಲ್ಲ ಅದರಿಂದ ಅನ್ನೋಂಥದ್ದು ಖುದ್ದು ಆರೋಪವನ್ನು ಮಾಡಿರುವಂಥದ್ದು. ಇದಾದ ಬೆನ್ನಲ್ಲೇ ನಿನ್ನೆಯಿಂದ ಶುರುವಾಗಿರುವಂಥದ್ದು ಖುದ್ದು ಸಚಿವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಗ್ಯಾರಂಟಿ ಯೋಜನೆಗಳಿಗೆ ಒಂದಷ್ಟು ಮಾನದಂಡ ತರಬೇಕು, ಒಂದಷ್ಟು ಕಡಿವಾಣ ಹಾಕಬೇಕು ಅಂತ ಹೇಳಿರುವಂಥದ್ದು. ಅಂದರೆ ಸಚಿವರೇ ಹೇಳುವಂಥದ್ದು, ಅದು ಹಿರಿಯ ಸಚಿವರು. ಅದಾದ ನಂತರ ಮುಖ್ಯಮಂತ್ರಿಗಳು ಅದಕ್ಕೆ ಸಮರ್ಥನೆ ಕೊಟ್ಟು ಇಲ್ಲ ಗ್ಯಾರಂಟಿ ಯೋಜನೆ ನಿಲ್ಲಿಸೋದಿಲ್ಲ ಅಂತ. ಇಲ್ಲಿ ಪ್ರಶ್ನೆ ಇರುವಂಥದ್ದು ಗ್ಯಾರಂಟಿ ಯೋಜನೆ ನಿಲ್ಲಿಸೋ ಸಂಬಂಧಪಟ್ಟಂತಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ಯಾಕೆ ಕಡಿವಾಣ ಹಾಕಕ್ಕೆ ಮುಂದಾಗ್ತಾ ಇದ್ದಾರೆ? ಎಲ್ಲರಿಗೂ ಫ್ರೀ ಅಂತ ಹೇಳಿದಂಥ ಸರ್ಕಾರ ಈಗ BPL ಕಾರ್ಡ್ ಒಂದಷ್ಟು ಮಾನದಂಡ ಮಾಡುವಂಥದ್ದು, ಮತ್ತು ಸಾರಿಗೆ ಹೋಗುವಂಥ ಶಕ್ತಿ ಯೋಜನೆಯಲ್ಲಿ ಒಂದಷ್ಟು ಕಡಿತಗೊಳಿಸುವುದಂದ್ರೆ ಎಲ್ಲರಿಗೂ ಇಲ್ಲ ಅನ್ನುವಂಥದ್ದು. ಎಲ್ಲ 5 ಯೋಜನೆಗಳು ಕೂಡ ಕಡಿವಾಣ ಹಾಕಬೇಕು, ಮಾನದಂಡ ಹಾಕಬೇಕು ಅಂತ ಹೇಳುವ ಮೂಲಕ ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿ ಆಗಿದೆಯಾ, ಅದರ ಸರ್ಕಸ್ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಹಿರಂಗ 2 ಬಾರಿ ಗ್ಯಾರಂಟಿ ಯೋಜನೆ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ರು ಕೂಡ ಅದಕ್ಕೆ ಪರಿಷ್ಕರಣೆ ಮಾಡಲ್ಲ ಅಂತ ಹೇಳಿಲ್ಲ. ಅಂದರೆ ಪರಿಷ್ಕರಣೆ ಮಾಡುವ ಸಂಬಂಧಪಟ್ಟಂತೆ ಕೂಡ ಸರ್ಕಾರ ಬಹುತೇಕ ನಿರ್ಧಾರ ಮಾಡಿರುವಂಥದ್ದು. ಇದು ಮುಂದಿನ ಒಂದು ವೇಳೆ ಪರಿಷ್ಕರಣೆ ಮಾಡಿದ್ರೆ ಸ್ಮಿತಾ, ಮುಂದಿನ ದಿನಗಳಲ್ಲಿ ಇದು ನಾನಾ ರೀತಿಯ ರಾಜಕೀಯ ಆಯಾಮಗಳನ್ನು ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶಗೊಳ್ಳುವಂಥ ಪ್ರತಿಪಕ್ಷಗಳ ಕೈಗೆ ಅಸ್ತ್ರ ಸಿಗುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಅವರು ಈ ಗ್ಯಾರಂಟಿ ಯೋಜನೆಗಳ ಜಪವನ್ನ ಇವತ್ತಿನ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದಲ್ಲೂ ಕೂಡ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ CM ಸಿದ್ದರಾಮಯ್ಯನವರ ಕನವರಿಕೆಯ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದೇಶದಾದ್ಯಂತ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ ಹಬ್ಬದ ವಾತಾವರಣ.
ಆಕಾಶದೆತ್ತರಕ್ಕೆ ತ್ರಿವರ್ಣ ಧ್ವಜ ಹಾರಿದೆ. ಇಂಥ ಸಂದರ್ಭದಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾತ್ರ ಗ್ಯಾರಂಟಿಯದ್ದೇ ಕನವರಿಕೆ. ಯಾವ ರೀತಿ ಇತ್ತು ಸಿದ್ದರಾಮಯ್ಯನವರ ಗ್ಯಾರಂಟಿ ಜಪ? ಒಂದು ವರದಿ ಇದೆ, ಗಮನಿಸಿ. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಸ್ವಾತಂತ್ರ್ಯ ಸಂಭ್ರಮದಲ್ಲೂ ಗ್ಯಾರಂಟಿ ಕನವರಿಕೆ. ರಾಜ್ಯದಲ್ಲಿ ಫ್ರೀ ಯೋಜನೆಗಳ ಮುಂದುವರಿಕೆ. ಇಡೀ ದೇಶವೇ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಆಕಾಶದೆತ್ತರಕ್ಕೆ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿದ ಸಿಎಂ ಸಿದ್ದರಾಮಯ್ಯ ಮತ್ತದೇ ಗ್ಯಾರಂಟಿ ರಾಗ ಹಾಡಿದರು. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಇನ್ನು ಮೂಡ ವಿಚಾರವನ್ನ ಪ್ರಸ್ತಾಪಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಕ್ಷಗಳಿಗೆ ಕೌಂಟರ್ ಕೊಟ್ಟರು. ಜನತೆಯ ತೀರ್ಪನ್ನು ಧಿಕ್ಕರಿಸಿ ನಡೆಸುವ ಹಿಂಬಾಗಿಲ ರಾಜಕಾರಣವನ್ನು ಇತಿಹಾಸದಲ್ಲಿ ಜನತೆ ಎಂದಿಗೂ ಕ್ಷಮಿಸಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ನಾಡಿನ ಮಹಾಜನತೆ ನೀಡಿದ ತೀರ್ಪನ್ನು ಗೌರವಿಸಿ ಸಂವಿಧಾನದ ಆಶಯಗಳ ಪ್ರಕಾರ ವಿರೋಧ ಪಕ್ಷಗಳು ಜವಾಬ್ದಾರಿಯುತವಾಗಿ ನಡೆಯಬೇಕೆಂಬುದನ್ನು ಎಲ್ಲರೂ ನಿರೀಕ್ಷಿಸುತ್ತಾರೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಆಶಯವನ್ನ ಉಲ್ಲೇಖಿಸಿದ ಸಿಎಂ ಸಿದ್ದರಾಮಯ್ಯ ಪ್ರತಿಪಕ್ಷಗಳ ವಿರುದ್ಧ ವಾಗ್ಬಾಣ ಬಿಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದೇ ಮುನ್ನೆಚ್ಚರಿಕೆ ನೀಡಿದ್ದರು. ಮೊದಲನೇದಾಗಿ ಜಾತಿ ಮತದ ಆಧಾರದ ಮೇಲೆ ವಿಭಜನೆಯ ರಾಜಕಾರಣ ಮಾಡುವ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಅಧಿಕಾರದಿಂದ ದೂರ ಇಡಬೇಕು. ಎರಡನೇದಾಗಿ ಸಂವಿಧಾನಿಕ ಸಂಸ್ಥೆಗಳು ಮತ್ತು ಆಶಯಗಳನ್ನು ಬುಡಮೇಲು ಮಾಡುವ ಮನಸ್ಥಿತಿಯ ವ್ಯಕ್ತಿಗಳನ್ನು ಅಧಿಕಾರದಿಂದ ಮುಲಾಜಿಲ್ಲದೆ ದೂರ ಇಡಬೇಕು. ಅಂತಿಮವಾಗಿ ಸಾಮಾಜಿಕ ಪ್ರಜಾಪ್ರಭುತ್ವ ಇಲ್ಲದ ರಾಜಕೀಯ ಪ್ರಜಾಪ್ರಭುತ್ವ ಉಳಿಯಲು ಸಾಧ್ಯವಿಲ್ಲ ಎಂದು ಅವರು ಎಚ್ಚರಿಸಿದ್ದರು. ಒಟ್ನಲ್ಲಿ ಸ್ವಾತಂತ್ರ್ಯದ ಹಬ್ಬವೂ ಸಹ ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆ ಆಯಿತು. ಸಿದ್ದರಾಮಯ್ಯನವರ ಭಾಷಣದ ವೈಖರಿಗೆ ಪ್ರತಿಪಕ್ಷಗಳನ್ನೇ ನೇರವಾಗಿ ಚುಚ್ಚುವಂತಿದ್ವು. ಏನು ಇದಕ್ಕೆ ವಿರೋಧ ಪಕ್ಷದ ನಾಯಕರು ಅದ್ಯಾವ ರೀತಿ ತಿರುಗೇಟು ನೀಡ್ತಾರೋ, ಇನ್ನು ಅದೇನೇನು ಮಾತಾಡ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.